ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀವಿ. ಚಿಕನ್ ಫ್ರೆಂಚ್ ಫ್ರೈಸ್ ಇದು. ಯಮ್ಮಿ ಯಮ್ಮಿ ಕಬಾಬ್ ತಿಂಡಿ. 10% ಎಲ್ಲರೂ ಯಾರು ಜೋರು ಹುಡುಗಿದರೆ 1000 ನಯನಗಳು ಹರಡುವುದು ಏನು? ಇವತ್ತೇನ್ ಮಾಡ್ತಾ ಇದೀವಿ? ಚಿಕನ್ ಕಬಾಬ್ ಮಾಡ್ತಾ ಇದೀವಿ. ಜಾಸ್ತಿ ಹಾಕು. ಇವತ್ತು ಚಂದನಾಗಿ ಕಬಾಬ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡು, ಇದು ಸಕ್ಕತ್ತಾಗಿ ಬರುತ್ತೆ. ಅದು ಲಾಲಿಪಾಪ್ ಚೆನ್ನಾಗಿ ಸಿಗುತ್ತಲ್ಲ, ಅದು ಯಾವ್ದು? ಆಲ್ ಬೇಕ್ ತರಾನೇ ಇರುತ್ತೆ. ಟ್ರೈ ಮಾಡಿದ್ದು. ಇದು 1 kg ಚಿಕನ್ ಇದೆ. 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. 3 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ತೇಜು ಕಬಾಬ್ ಪೌಡರ್ ಹಾಕಿದ್ದೀನಿ. ತೇಜು ಕಬಾಬ್ ಪೌಡರಲ್ಲೇ ಉಪ್ಪಿರುತ್ತೆ. ಸೊ ಇದು ಬೇರೆದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಂಡಿದ್ದೀನಿ. 1.5 ಲೆಮನ್ ಹಾಕಿದ್ದೀನಿ. ಇನ್ನೇನು ಹೇಳಿ? ಎಷ್ಟೊತ್ತು ಬಿಡಬೇಕು ಕಲಿಸ್ಬಿಟ್ಟು? ಎಷ್ಟೊತ್ತಾದ್ರೂ ಬಿಡು, ಎಷ್ಟೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ. 1 ಅವರ್ ಮಿನಿಮಮ್ ಹಾಕೋದಾ? 1 ಅವರ್ ಮಿನಿಮಮ್ ಬಿಟ್ಬಿಟ್ಟು ಹಾಕು, ಚೆನ್ನಾಗಿರುತ್ತೆ. ಇನ್ನೇನು ಹಾಕೋದು ಬೇಡ, ಇಷ್ಟೇ ಸಿಂಪಲ್. 3-4 ಇಂಗ್ರೀಡಿಯೆಂಟ್ಸ್ ಸಕ್ಕತ್ತಾಗುತ್ತೆ. ಇಲ್ಲಿ 1 ಅವರ್ ಮ್ಯಾರಿನೇಟ್ ಆಗಲಿ ಅಂತ ಬಿಡ್ತಾ ಇದ್ದೀನಿ. ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ಮತ್ತು 1/2 ಲೆಮನ್ ಎವ್ರಿ ಡೇ ಕುಡಿತೀನಿ. ಮುಂಚೆ ಬರೀ ಬಿಸಿನೀರಲ್ಲಿ ಲೆಮನ್ ಕುಡಿತಾ ಇದ್ದೆ, ಲೆಮನ್ ವಿತ್ ಹನಿ, ಸಣ್ಣಾಗೋದಕ್ಕೆ ಅಂತ ಕುಡಿತಾ ಇದ್ದೆ. ಆಮೇಲೆ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸ್ನೆಲ್ಲ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಂದ್ಬಿಟ್ಟು ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಂದಕ್ಕ ಯಾರು ಏನಾದ್ರು ಒಳ್ಳೇದು ಅಂದರೆ ಅದನ್ನ ಆ್ಯಡ್ ಮಾಡಿಬಿಡ್ತಾಳೆ ಮತ್ತೆ. ಚಿಯಾ ಬೇರೆ ಸಬ್ಜಾ ಬೇರೆನಾ? ಇದು ಚಿಯಾ ಸೀಡ್ಸು, ಇದು ಫುಲ್ ಕಪ್ಪಗಿದೆಯಲ್ಲ, ಇದು ಸಬ್ಜಾ ಸೀಡ್ಸು. ಇದು ಏನಿಲ್ಲ, 10 ನಿಮಿಷ ನೆನೆ ಹಾಕಿದ್ರೆ ಸಾಕು. ಅದಕ್ಕೆ 1 ಅವರ್ ಆದ್ರೂ ಬೇಕಾಗುತ್ತೆ. ಅಷ್ಟು ಬೇಗ ನೆನೆಯಲ್ಲ. ಅದು ಓವರ್ ನೈಟ್ ನೆನೆ ಹಾಕ್ತೀನಿ ಇದೆರಡೂ ನಾನು. ಚಿಯಾ. ಸಬ್ಜಾ ಫುಲ್ ಬ್ಲ್ಯಾಕ್ ಇರುತ್ತೆ. ಬೇರೆದೆಲ್ಲ ಹಂಗಿರುತ್ತಾ? ಅದು ಬೇಕಾ? ಬೇರೆ ಬೇವಾಗಿತ್ತು. ಏನು ಟೇಸ್ಟ್ ಸಿಗಲ್ಲ, ಕುಡಿ. ಚೆನ್ನಾಗಿಲ್ಲ? ಚೆನ್ನಾಗಿದೆ. ನಾನು ಫ್ಲಾಕ್ಸ್ ಸೀಡ್ಸ್ ಹಾಕೊಂಡು ಕುಡಿತೀನಿ. ಇದಕ್ಕೆ ಫ್ಲಾಕ್ಸ್ ಸೀಡ್ಸ್ ಖಾಲಿ ಆಗ್ಬಿಟ್ಟಿದೆ, ಅದಷ್ಟು ಚೆನ್ನಾಗಿರಲ್ಲ. ಅದೇ ಏನು ಒಳ್ಳೇದು ಅನ್ನೋದನ್ನ ಹಾಕೋತಾಳೆ. ನೀವು ಏನಾದ್ರು ಕಮೆಂಟ್ ಮಾಡಿ ಅದನ್ನ ಹಾಕೊಂಡು ಕುಡಿದ್ಬಿಟ್ಟು ಹೇಳ್ತಾಳೆ ಬೇಕಾರೆ. ಆಕ್ಚುಲಿ ನೆಲ್ಲಿಕಾಯಿ ಎಲ್ಲ ಕುಡಿಬೇಕು ಅನ್ಕೊಂಡಿದ್ದೀನಿ. ನೆಲ್ಲಿಕಾಯಿ ತುಂಬ ಒಳ್ಳೇದು ಅಂತಾರೆ. ಈಗ ಏನು ಮಾಡ್ತಾ ಇದ್ದೀರಾ ಇಬ್ರು? ಲಾಂಗ್ ಫ್ರೈಸ್, ಲಾಂಗ್ ಚಿಕನ್ ಫ್ರೈಸ್. ಥಿಕ್ನೆಸ್ ನೋಡು. ಚಿಕನ್ ಫ್ರೆಂಚ್ ಫ್ರೈಸ್ ಇದು. ಇದ್ರ ಜೊತೆ ಫ್ರೆಂಚ್ ಫ್ರೈಸು ಮಾಡ್ಲಾ ತಿನ್ನೋದಕ್ಕೆ? ನಿನಗೆ ನೀನು ಹೆಂಗೂ ಚಿಕನ್ ತಿನ್ನೋಲ್ಲ ಇವತ್ತು, ಬಿಡು ಫ್ರೆಂಚ್ ಫ್ರೈಸು ಮಾಡ್ತೀನಿ. ಇದೆಯಾ? ಫ್ರೆಂಚ್ ಫ್ರೈಸ್ ಲಾಸ್ಟ್ ಟೈಮ್ ಸಕ್ಕತ್ತಾಗಿತ್ತು. ಚಿಕನ್ ಫ್ರೆಂಚ್ ಅಲ್ಲ, ಬರೀ ಫ್ರೆಂಚ್ ಫ್ರೈಸ್ ಮಾಡಿದ್ದು. ಈ ಫ್ರಿಡ್ಜಲ್ಲಿ ಪೊಟ್ಯಾಟೊ ಇದು ತೊಗೊಂಬರೆ ಅದು ಮ್ಯಾರಿನೇಟ್ ಮಾಡಿಬಿಡು. ಮಾಡಲ್ ಪಾಸ್ ಕೊಡಿ ಚಂದಕ್ಕೊಂದು. ಮಾಡಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಧನಿಯಾ ಪೌಡರು, ಇದು ಅಚ್ಕಾರದ ಪುಡಿ, ಇದು ಸಾಂಬಾರ್ ಪುಡಿ. ಇದು ಸಾಂಬಾರ್ ಪುಡಿ ಮನೇಲೇ ಮಾಡ್ಕೊಂಡಿರೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಅಮ್ಮನ ಹತ್ರ ಮಾಡಿಸಿ ತೋರಿಸ್ತೀನಿ. ಗರಂ ಮಸಾಲ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರು, ಜೀರಾ ಪೌಡರ್, ಚಕ್ಕೆ ಲವಂಗ, ಇದು ಉಪ್ಪು. ನೀರು ಬೇಡ ಅಂದಿದ್ದೆ, ನೀರು ಹಾಕಿದ್ಯಾ? ಫೈನಲ್ ಆಗಿ ಈ ಥರ ಆಗುತ್ತೆ. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಡಿ. ರೀಸೆಂಟಾಗಿ ಗೊತ್ತಾಯ್ತು ನನಗೆ, ಇದನ್ನು ಕೊಡೋದು ಈ ಥರ ಇರೋದನ್ನು ಹಿಂಗೆ ತೆಗಿಯೋದಕ್ಕಂತೆ.
ಹೀಗೆ ಯಾರು ಹೇಳ್ಕೊಟ್ಟಿದ್ದು? ನಾನೇನಾ? ಗೊತ್ತಿಲ್ಲ, ಯಾರು ಹೇಳಿದ್ರು. ಹೀಗೆ ಪೊಟ್ಯಾಟೋದಂತೆಲ್ಲ ಇವಾಗ ಇದೆಲ್ಲ ಬರುತ್ತಲ್ಲ, ಪಪ್ಪಾಯ ಅದೆಲ್ಲ, ಅದಕ್ಕೂ ತೆಗೆಯೋದು. ಕಡೆ ಹಾಕಿದೆಯಲ್ಲ ಅದನ್ನು. ಇದು ನೆಕ್ಸ್ಟ್ ಬೇಯಕ್ಕೆ ಹಾಕೊಂತೀರಾ? ನೀರು ಕುದೀತಾ ಇದೆ, ಇದಕ್ಕೆ ಪೊಟ್ಯಾಟೊ ಹಾಕೊತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕೊತೀನಿ. ಇದನ್ನ ನೀರೆಲ್ಲ ಡ್ರೈನ್ ಔಟ್ ಮಾಡಿ ಇಟ್ಟಿದ್ದಾಳೆ. ನನಗಿಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾಳೆ ದೀಪನ. ಟೇಸ್ಟ್ ನೋಡು ಚಂದನ ಹೇಗಿದೆ? ಅದೇ ಮಾಡ್ತಾ ಇದ್ದೀವಿ. ಈ ಚಿಕನ್ ಫ್ರೆಂಚ್ ಫ್ರೈಸ್ನ ಬೇಯಿಸ್ಕೊತಾ ಇದ್ದೀನಿ. ನೋಡು ಬೆಂದಿದೆಯಾ? ಎತ್ಬಿಡೋಣ ಎಲ್ಲ ಬೆಂದಿದೆಯಾ? ಉಪ್ಪು ಬೆಂದಿದ್ಯಾ? ಉಪ್ಪು ಸಾಕಾ? ಚೆನ್ನಾಗಿದೆಯಾ? ಯಮ್ಮಿ ಯಮ್ಮಿ ಕಬಾಬ್ ರೆಡಿ. ಎಕ್ಸಸ್ ಆಯಿಲ್ನ ರಿಮೂವ್ ಮಾಡ್ತಾ ಇದೆ. ಅಕ್ಕ ತಂಗಿ ಬೇಸಿಕಲಿ ನನ್ನ ಕಂಟೆಂಟ್ನ ಇಬ್ರು ಹಾಳು ಮಾಡ್ತಾವ್ರು ಎತ್ಕೊಂಡಲ್ಲಿ ಮಾತಾಡ್ಕೊಂಡು. ಯಮ್ಮಿ ಕವಳೆ ತಗೊಳ್ಳೆ. ಬೇಡ, ಕವಲಂತೂ ಸಕ್ಕದ ಇದೆ. ಫ್ರೆಂಚ್ ಫ್ರೈಸು ಚೆನ್ನಾಗಿದೆ. ಇಬ್ಬರು ಅಕ್ಕಪಕ್ಕ ಕುತ್ಕೊಂಡು ಚಿಕನ್ ತಿಂತಾ ಇದ್ದಾರೆ. ನಾನು ಫ್ರೈಸ್ ತಿಂತಾ ಇದ್ದೀನಿ. ಕೆಚಪ್ ಇದೆ. ಏನೋ ಫ್ರೈಸ್ ಅಂತ ಮಾಡಿದ್ದಾಳೆ, ಚಕ್ಕೆ ಲವಂಗ ಪುಡಿ ಹಾಕಿದ್ದಾಳೆ. ಓಕೆ, ಚೆನ್ನಾಗಿದೆ. ಅದೇ ಬೇಲಾಯ್ತು ನನಗೆ. ಅವಳಿಗೆ ಚಕ್ಕೆ ಲವಂಗ ಪುಡಿ ಇಷ್ಟ ಇಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಅದು ಸಕ್ಕತ್ತಾಗಿದೆ. ಫ್ರೈಸ್ ಅಂತೂ ಚೆನ್ನಾಗಿದೆ. ಇಬ್ಬರಲ್ಲಿ ಯಾರು ಜೋರು? ನೀವಿಬ್ಬರಲ್ಲಿ ಯಾರು ಜೋರು? ಅವಳೆ ಸುಳ್ಳಿದ್ದು. ಯಪ್ಪ, ಅವಳು ಜೋರಲ್ವಾ? ಅಲ್ಲ, ನಾನು ಒಂಥರ ಜೋರು, ನಾನೇ ಜೋರು. ಒಪ್ಕೊತೇನೆ. ನೆಕ್ಸ್ಟ್ ಹೇಳಿ, ಯಾರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ? 3 ದಿನದಲ್ಲಿ ಬರೆಯತ್ತಾ? ಬರೆಯಕ್ಕ ಅವಳು ಸಂಸ್ಕೃತ ಹೊಡೆದಾಳೆ, ಅವಳಿಗೆ ಏನು ಗೊತ್ತಿಲ್ಲ. ನಾವಿಬ್ರು ಕನ್ನಡ ಸ್ಟೂಡೆಂಟ್ಸ್. ಗೊತ್ತಿಲ್ಲ ಅಲ್ಲ, ಬರೆಯೋಕೆ ಬರುತ್ತೆ. ಅವಳು ಚೆನ್ನಾಗಿ ಬರಲ್ಲ. ನೀವಿಬ್ರಲ್ಲಿ ಯಾರು ಕನ್ನಡ ಚೆನ್ನಾಗಿ ಬರೀತೀರ? ಹ್ಯಾಂಡ್ ರೈಟಿಂಗ್ ಶಿ ಇಸ್ ಎಕ್ಸಲೆಂಟ್. ಹ್ಯಾಂಡ್ ರೈಟಿಂಗ್ ಚಂದನ ತುಂಬ ಚೆನ್ನಾಗಿದೆ. ಈಗ ಗೊತ್ತಿಲ್ಲ ಅವಳಿಗೆ ಬರೀತಾಳೆ ಅಂತ. ಅವಳು ಆಕ್ಚುಲಿ ಗೊತ್ತಿಲ್ಲ, ಅವ್ಳು ಬರೆಯೋದೇ ಇಲ್ವಲ್ಲ ಅಷ್ಟಾಗಿ. ನಾನು ಓಕೆ, ನಾನು ಚೆನ್ನಾಗಿ ಬರೀತೀನಿ, ಬಟ್ ನಿಮ್ಮಷ್ಟು ಚೆನ್ನಾಗಿ ಬರೆಯೋಲ್ಲ. ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಅಲ್ವಾ ಕನ್ನಡ? ನಾನು ಚೆನ್ನಾಗಿ ಓದ್ತಾ ಇದ್ದೆ ಅಂತ ಅಂದ್ಕೊಂಡಿದ್ದೆ, ಇವಾಗೆಲ್ಲ ಬಿಟ್ಕೊಂಡಿದ್ದೆ. ಕನ್ನಡ ಓದೋಕ್ಕೆ ಕಷ್ಟ ಆಗುತ್ತೆ ಇವಾಗ ಸ್ವಲ್ಪ. ನ್ಯೂಸ್ ಪೇಪರ್ ತೊಗೊಂಡು 3 ದಿನ ಓದ್ತೋದು. ICSE ಚೆನ್ನಾಗಿ ಕಷ್ಟ ಇರುತ್ತೋ ಕನ್ನಡ ಸ್ಟೇಟ್ ಅವ್ರು ಕಷ್ಟ ಇರುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ICSE ಕಷ್ಟ ಇರಬೇಕು. ICSE ಬಟ್ ಥರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ ಕನ್ನಡ? ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲ, ಥರ್ಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್ ಇರಬೇಕು. ನಮಗೆ ಫಸ್ಟ್ ಲ್ಯಾಂಗ್ವೇಜ್. ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್. ಬಟ್ ಅವ್ರಿಗೆ ಬುಕ್ಸ್ ಎಲ್ಲ ಎರಡೆರಡು ಇರೋದು ಕನ್ನಡನೋ? ರಾಮಸ್ವಾಮಿ ಅದು ಇದು ಎಲ್ಲ ಇರೋದು. ಇನ್ನೊಂದು ಹಳೆಗನ್ನಡ. ನಮ್ದು ಸ್ವಲ್ಪ ಟಫ್ ಇತ್ತು ಅಂತ. ಎಷ್ಟು 10th ಅಲ್ಲಿ ಪರ್ಸೆಂಟೇಜ್ ಹೇಳಿ ಎಲ್ಲರೂ? ನಂದು 78. ದಟ್ ಸ್ಟೂಡೆಂಟ್.
ಅದು ಬೇರೆ ಹೇಳ್ತಾರೆ ಮುಚ್ಚಂತಾರೆ. ನಿಮ್ದೆಷ್ಟು? 91. ಸೀರಿಯಸ್ ಆಗ ನಂದು 91. ಏನದ PU 91 PU ತೋಪಿಯಲ್ಲ PU ಕೇಳಕ್ಕೆ ಅಲ್ಲ ಅಲ್ಲ PU ಎಷ್ಟು 80 PCMB ತಗೊಂಡೆ 84 83 ನಿಂದು ಎಮ್ ಕಮ್ಮಿ ಇತ್ತು ಅದು ಎಮ್ 60 ಬಂದ್ಬಿಟ್ಟಿತ್ತು ಇನ್ನೆಲ್ಲ 95 ಮೇಲೆ. ನಿಂದ ಎಷ್ಟಿತ್ತು? ಅದು 82 ಅನ್ಸುತ್ತೆ. ನಂದೆಲ್ಲ ಸೇರಿದ್ರೆ 82 ಇರಬೇಕು. PCME 86. PCME ಇವಾಗ PUಲಿ ಬ್ರೇವ್ ಸ್ಟೂಡೆಂಟ್ ನೀನು ಬ್ರೈಟ್ ಆಗ್ಬೇಕಾ? ಬ್ರೈಟ್ ಆಗ್ಬಿಟ್ರು. ಕಂಡಿದೆ ಆವ್ರೇಜು. ಏಯ್ ಇನ್ನೊಂದೆಷ್ಟಿದೆ? ಒಂದಷ್ಟು ಇಂಜಿನಿಯರಿಂಗ್ ಗೊತ್ತಾ? ಇಷ್ಟ 89. ಹೌದಾ? ಹೌದಾ ಅಷ್ಟೊಂದಿದ್ಯಾ? 89 ಪಾಯಿಂಟ್ ಸಮಥಿಂಗ್ ಇದೆ. ಕೇಳಿಸ್ಕೊಳ್ಳಿ. ಗುಡುಗಿದರೆ 1000 ನಯನಗಳು ಅರಳುವುದು ಏನು? ಏನು? ಗುಡುಗಿದರೆ 1000 ನಯನಗಳು ಅರಳುವುದು. ಡೆಫಿನೆಟ್ ಆಗಿ ಗೊತ್ತಿರ್ತೀನಿ. ಹೌದಾ? ಸೀತಾಫಲನ. ತೆಂಗಿನ ಮರ ಅರಳೋದು 1000 ಕಣ್ಣುಗಳು ಅರಳುವುದು. ಪಪಾಯನ. ಹೋಗಿ ಅರಳೋದು ಅಂದ್ರೆ ಹಿಂಗೆ ಬ್ಲೂಮ್ ಆಗೋದು. ಬೆಳ್ಳುಳ್ಳಿ. ನೋ ಲೋಟಸ್ಸಾ? ಅದಕ್ಕೆ ಹೇಳಿದ್ರು. ಹೇಳಿ. ಏನ್ ಗುಡುಗಿದಾರನ? ಗುಡುಗಿದರೆ 1000 ನಯನಗಳು ಅರಳುವುದು. ಹಲಸಿನ ಹಣ್ಣು. ಓ ಮೈ ಗಾಡ್, ಅರಳುವುದು. ಅದೇನೋ ಒಂದು ಬರುತ್ತಲ್ಲ ಅದ ಗಿಡ ಟಚ್ ಮೀ ನಾಟ್. ನೋ ಇಟ್ಸ್ ಅನ್ ಅನಿಮಲ್. ನೋ ಇಟ್ಸ್ ಅ ಬರ್ಡ್. ಪೀಕಾಕ್. ಯಾ. ಕ್ವೆಶನ್ ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟ್ ಕ್ವೆಶನ್. ಕಣ್ಗಳು, ನಯನಗಳು. ಓಕೆ ಓಕೆ ಕ್ವೆಶನ್ ಚೆನ್ನಾಗಿತ್ತು. ಸಾಗರ ಪುತ್ರ ಸಾರಿನ ಮಿತ್ರ. ಏನು? ಸಾಗರ ಪುತ್ರ ಸಾರಿನ ಮಿತ್ರ. ನಿಜವಾಗ್ಲೂ ಗೊತ್ತಿಲ್ಲ. ಓ ಮೈ ಗಾಡ್, ಇದು ಗೊತ್ತು. ಸಾಗರ ಪುತ್ರ ಸಾರಿಗೆ ಮಿತ್ರ. ಉಪ್ಪು. ಪೊಲ್ಯಬಲ ಪ್ರಶ್ನೆ. ನನ್ನ ಮುದ್ದೆ ನಾನು ಏನ್ ಸಿಗುತ್ತೆ ಸಾಗರದಲ್ಲಿ ಸಿಗದೆ ಒಂದು ಉಪ್ಪು. ಸಾರಿನ ಮಿತ್ರ ಅಂತ ಬಂತಲ್ಲ ಮುದ್ದೆನಾ? ಅವಳಿಗೂ ಕೂಡ ಕಬಾಬ್ನ ಸಾಕು ನಂಗೆ. ಕಬಾಬ್. See you in the next video. Bye. ನಾನು ಇಲ್ಲಿ ನೋಡ್ತಿಲ್ಲ, ಅಲ್ಲಿ ನೋಡ್ತಾ ಇದ್ದೀನಿ.